ಥರ್ಡ್ ಹೆಡಿಂಗ್ ಫಿಫ್ತ್ ಕ್ವಶನ್. ಈಗ ಒಂದು ಎ ಪಿ ಕೊಟ್ಟಿದ್ದಾನೆ. ಸೊ ನಾನು ಮಿಸ್ಸಿಂಗ್ ಟರ್ಮ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಇದು ಬಂದು A1, ಇದು ಬಂದು A2, ಇದು ಬಂದು A3, ಇದು A4, ಇದು A5, ಇದು ಬಂದ್ಬಿಟ್ಟು A6. ಓಕೆ, ನಾನು ಏನೇನು ಫೈಂಡ್ ಔಟ್ ಮಾಡಬೇಕು? A1, A3, A4, A5. ಓಕೆ, ಇವನ್ನ ಫೈಂಡ್ ಔಟ್ ಮಾಡೋಕೆ ಅವ್ನು ನಮ್ಗೆ ಏನು ಕೊಟ್ಟಿದ್ದಾನೆ? ಸೊ A2 ಬಂದ್ಬಿಟ್ಟು 38 ಅಂತ ಕೊಟ್ಟಿದ್ದಾನೆ. A2ನ ಏನಂತ ಬರಿಬೋದು ನಾನು? A + 1D = 38 ಅಂತ ಬರಿಬೋದು. ಇದು ಬಂದು ಈಕ್ವೇಶನ್ 1. ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿದ್ದಾನೆ? A6 = -22. A6ನ ಏನಂತ ಬರಿಬೋದು? A + 5D. ಸೊ = ಏನು? -22. ಇದು ಬಂದು ಈಕ್ವೇಶನ್ 2. ಈಗ ಏನು ಮಾಡಬೇಕು? ಸಾಲ್ವ್ ಈಕ್ವೇಶನ್ 1 ಇಂಟು ಮಾಡಬೇಕು. ಸೊ ಈಕ್ವೇಶನ್ 1 ಏನು? A + 1D = 38. ಇನ್ನೊಂದು ಈಕ್ವೇಶನ್ ಬಂದ್ಬಿಟ್ಟು A + 5D = -22. ಓಕೆ, ಈಗ ನೀವು ನೋಡಿದ್ರೆ ಪ್ಲಸ್ ಇರೋದು ಮೈನಸ್ ಮಾಡ್ರಿ, ಪ್ಲಸ್ ಇರೋದು ಮೈನಸ್ ಹಾಕ್ರಿ, ಮೈನಸ್ ಇರೋದು ಏನಾಗುತ್ತೆ? ಪ್ಲಸ್ ಆಗುತ್ತೆ. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು. ಈ ಗ್ರೇಟರ್ ನಂಬರ್ಸ್ ಏನು ಹಾಕ್ರಿ? 5D ಅಲ್ಲಿ 1D ಹೋದ್ರೆ 4D ಆಗುತ್ತೆ. ಎರಡು ಪ್ಲಸ್ ಇದೆ, ಪ್ಲಸ್ ಸೈನ್ ಹಾಕಿ ಆ್ಯಡ್ ಮಾಡಬೇಕು. 8 + 2 10 ಆಯಿತು, 60 ಆಯಿತು. ಸೊ D = 60/-4 ಆಗುತ್ತೆ. ಇಲ್ಲೇನಿಲ್ಲ ಅಂದ್ರೆ ಪ್ಲಸ್. ಈಗ D = ಪ್ಲಸ್ ಡಿವೈಡ್ ಬೈ ಮೈನಸ್ ಬಂದು ಮೈನಸ್ಸು. 4 1 ಜಾ 4, 15 ಜಾ. D = ಏನಾಯಿತು? -15 ಆಯಿತು. ಓಕೆ, ಈಗ ನಮಗೆ ನೆಕ್ಸ್ಟ್ ಏನು ಕಂಡಿಬೇಕು? ಎ ವ್ಯಾಲ್ಯೂ ಕಂಡುಹಿಡಿಬೇಕು. ಈಗ ಡಿ ವ್ಯಾಲ್ಯೂ ಗೊತ್ತಾಯಿತು. ಈಗ ಪುಟ್ D = -15 ಇನ್, ನೀವು ಈಕ್ವೇಶನ್ 1 ಹಾಕ್ಬೋದಿಲ್ಲ, 2 ಹಾಕ್ಬೋದು. ಸೊ ನಾನು ಈಕ್ವೇಶನ್ 1 ಹಾಕ್ತೀನಿ. ಸೊ A + 1D = ಏನು? 38. A + 1 × D ಇದಲ್ಲಿ ಏನು? -15 = 38. ಈಗ ಪ್ಲಸ್ ಇಂಟು ಮೈನಸ್ ಮೈನಸ್, -15 = 38. ಈಗ -15 ಹಾಕೊಡೋದ್ರೆ ಏನಾಗುತ್ತೆ? 38 + 15 ಆಗುತ್ತೆ. A = ಓಕೆ, 8 + 5 13 ಆಯಿತು, 53 ಆಗುತ್ತೆ. ಎ ವ್ಯಾಲ್ಯೂ ಬಂದು 53, ಡಿ ವ್ಯಾಲ್ಯೂ ಬಂದು -15 ಆಯಿತು. ಈಗ ನಮ್ಗೆ AD ಗೊತ್ತಿದ್ರೆ ಯಾವ ಟರ್ಮ್ ಆದರೂ ಫೈಂಡ್ ಔಟ್ ಮಾಡ್ಬೋದು. ಈಗ ಅವ್ರು ಫಸ್ಟ್ ಕೇಳಿದೇನು? A1. ನಮಗೇನು ಗೊತ್ತು? A1 ಅಂದ್ರೂ ಒಂದೇ, A ಅಂದ್ರೂ ಒಂದೇ. ಸೊ ಎ ವ್ಯಾಲ್ಯೂ ಎಷ್ಟಿದೆ? 53. ಸೊ ಫಸ್ಟ್ ಟರ್ಮ್ ಕಂಡಿಡಿದ್ವಿ. ನೆಕ್ಸ್ಟ್ ಏನು? ಥರ್ಡ್ ಟರ್ಮ್ ಕೇಳ್ತಾ ಇದ್ದಾನೆ. ಸೊ A3 = ಫಾರ್ಮುಲಾ ಏನು? A + 2D. ಎ ಇದ್ದಲ್ಲಿ 53 + 2 × D ಇದ್ದಲ್ಲಿ ಏನು? -15 ಇದೆ. 53 ಪ್ಲಸ್ ಇಂಟು ಮೈನಸ್ ಮೈನಸ್, 15 2 ಜಾ 30. ಓಕೆ, ಸೊ ಇದೆಷ್ಟಾಗುತ್ತೆ? 53 ಅಲ್ಲಿ 30 ಹೋದರೆ 23 ಆಗುತ್ತೆ. ಇದು ಬಂದು A3. ಓಕೆ, ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? A4. A4 = ಫಾರ್ಮುಲಾ ಏನು? A + 3D ಆಗುತ್ತೆ. ಎ ವ್ಯಾಲ್ಯೂ ಏನಿದೆ? 53 + 3 × D ವ್ಯಾಲ್ಯೂ -15. 53 ಪ್ಲಸ್ ಇಂಟು ಮೈನಸ್ ಮೈನಸ್, 15 3 ಜಾ 45. ಸೊ 53 ಅಲ್ಲಿ 45 ಹೋದ್ರೆ ಏನಾಗುತ್ತೆ? 8 ಬರುತ್ತೆ. ಇದು ಬಂದು A4. ನೆಕ್ಸ್ಟ್ ಲಾಸ್ಟ್ ಏನು ಕಂಡಿಬೇಕು? A5. ಸೊ A5 ಅಂದ್ರೆ ಏನು ಬರಿಬೋದು? A + 4D ಅಂತ ಬರಿಬೋದು. ಎ ವ್ಯಾಲ್ಯೂ ಬಂದು 53 + 4 × D ವ್ಯಾಲ್ಯೂ ಏನು? -15 ಇದೆ. 53 ಪ್ಲಸ್ ಇಂಟು ಮೈನಸ್ ಮೈನಸ್, 15 4 ಜಾ 60. ಗ್ರೇಟರ್ ನಂಬರ್ಸ್ ಏನು ಹಾಕ್ತೀವಿ? 60 ಅಲ್ಲಿ 53 ಹೋದರೆ 7. ಸೊ A5 ಬಂದು -7. ಸೊ ಏನಾಗುತ್ತೆ? ಇದು 53. ಓಕೆ, A3 ಬಂದು 23, A4 ಬಂದು 8, A5 ಬಂದ್ಬಿಟ್ಟು -7.